ಜುಲೈ 28ರಿಂದ ಆಗಸ್ಟ್ 1ರವರೆಗೆ 5 ದಿನಗಳ ಮಳೆಗಾಗಿ ಪರ್ಜನ್ಯ ಹೋಮ. ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದಿಂದ ವಿಶೇಷ ಪೂಜೆ ಹೋಮಗಳ ಆಯೋಜನೆ. ವೇಣುಗೋಪಾಲ್. ಹಾಸನದಲ್ಲಿ ರಾಜ್ಯದಲ್ಲಿ ಮಳೆಯ ಕೊರತೆ, ನದಿಗಳು, ಕೆರೆ ಕಟ್ಟೆಗಳು ಮತ್ತು ಜಲಾಶಯಗಳ ನೀರಿನ ಮಟ್ಟ ಕುಸಿದಿರುವ ಹಿನ್ನೆಲೆಯಲ್ಲಿ ಉತ್ತಮ ಮಳೆಯಾಗಲಿ ಹಾಗೂ ಪ್ರಕೃತಿ ಸಮತೋಲನ ಮರುಸ್ಥಾಪನೆಯಾಗಲಿ ಎಂಬ ಸಂಕಲ್ಪದೊಂದಿಗೆ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಹಾಸನ ಜಿಲ್ಲಾ ಘಟಕವು ಜುಲೈ 28ರಿಂದ ಆಗಸ್ಟ್ 1ರವರೆಗೆ 5 ದಿನಗಳ ಪರ್ಜನ್ಯ ಜಪ, ಹೋಮ ಹಾಗೂ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ರಾಜ್ಯ ಕಾರ್ಯದರ್ಶಿ ವೇಣುಗೋಪಾಲ್ ಮತ್ತು ಜಿಲ್ಲಾಧ್ಯಕ್ಷ ನಿಟ್ಟೂರ್ ಜಯರಾಮ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಮೇ ಮತ್ತು ಜೂನ್ ತಿಂಗಳಲ್ಲಿ ಸುರಿಯಬೇಕಿದ್ದ ಮಳೆ ಸಮರ್ಪಕವಾಗಿ ಸುರಿಯದ ಕಾರಣ ರೈತರು, ಜನತೆ ಹಾಗೂ ಜಾನುವಾರುಗಳು ಸಂಕಷ್ಟಕ್ಕೆ ಸಿಲುಕಿದ್ದು, ಕಾವೇರಿ, ಹೇಮಾವತಿ ಸೇರಿದಂತೆ ಹಲವು ನದಿಗಳು ಹಾಗೂ ಜಲಾಶಯಗಳಲ್ಲಿ ನೀರಿನ ಕೊರತೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ವೇದೋಕ್ತ ವಿಧಾನದಂತೆ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಿ ವರುಣ ದೇವರ ಕೃಪೆಗೆ ಪಾತ್ರರಾಗುವ ಉದ್ದೇಶದಿಂದ ಈ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. ಜುಲೈ 28ರಂದು ರಾಮನಾಥಪುರದ ಕಾವೇರಿ ನದಿಯಲ್ಲಿ ಬೆಳಗ್ಗೆ 9:30ಕ್ಕೆ ಪರ್ಜನ್ಯ ಹೋಮ ಸಂಕಲ್ಪ ನೆರವೇರಲಿದ್ದು, ಪ್ರತಿದಿನ ಬೆಳಗ್ಗೆ 9ರಿಂದ ಮಧ್ಯಾಹ್ನ 12ರವರೆಗೆ ಪರ್ಜನ್ಯ ಜಪ ನಡೆಯಲಿದೆ. ಜುಲೈ 29ರಂದು ಮಹಾನ್ಯಾಸಪೂರ್ವಕ ರುದ್ರಾಭಿಷೇಕ, ಗಣಪತಿ ಹೋಮ ಹಾಗೂ ನವಗ್ರಹ ಹೋಮ. ಜುಲೈ 30ರಂದು ರುದ್ರ ಹೋಮ ಹಾಗೂ ಸೌರಸೂಕ್ತ ಹೋಮ. ಜುಲೈ 31ರಂದು ಲಕ್ಷ್ಮೀನಾರಾಯಣ ಹೃದಯ ಹೋಮ ಮತ್ತು ಶ್ರೀಸೂಕ್ತ ಹೋಮ ನಡೆಯಲಿದ್ದು, ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಪೂರ್ಣಾಹುತಿ ನೆರವೇರಲಿದೆ. ಆಗಸ್ಟ್ 1ರಂದು ಬೆಳಿಗ್ಗೆ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನ, ಪಾರ್ಕ್ ರಸ್ತೆ, ಹಾಸನದಲ್ಲಿ ವರುಣ ದೇವರ ಕೃಪೆಗೆ ವಿಶೇಷ ಪರ್ಜನ್ಯ ಹೋಮ ಆಯೋಜಿಸಲಾಗಿದೆ. ಇದೇ ದಿನ ಬೆಳಗ್ಗೆ 11 ಗಂಟೆಗೆ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಹಾಸನ ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭವು ನಡೆಯಲಿದೆ ಎಂಬುದು ಹೇಳಿದರು. ಕಾರ್ಯಕ್ರಮದಲ್ಲಿ ವೇದಮಂತ್ರಗಳ ಪಠಣ, ಪ್ರಕೃತಿ ಆರಾಧನೆ, ಪ್ರಸಾದ ಭೋಜನ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿವೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉತ್ತಮ ಮಳೆಯಾಗಲಿ ಹಾಗೂ ಲೋಕಕ್ಷೇಮಕ್ಕಾಗಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವಂತೆ ಮಹಾಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮನವಿ ಮಾಡಿದರು. ಪ್ರತಿಯಾಗಿ ನಮಗೆ ವ್ಯವಸಾಯಕ್ಕೆ ಮತ್ತು ಸಾರ್ವಜನಿಕ ಕುಡಿಯೋ ನೀರಿಗೆ ಯಾವುದೇ ತೊಂದರೆ ಇರಲಿಲ್ಲ. ಆದರೆ ಕಳೆದ ಈ ವರ್ಷದಲ್ಲಿ ನಮಗೆ ನೀರಿನ ಬವಣೆ ಎದ್ದು ಕಾಣ್ತಾ ಇದೆ. ಜಲಾಶಯಗಳು ಖಾಲಿಯಾಗಿದೆ ಮತ್ತು ನಮ್ಮ ವ್ಯವಸಾಯಕ್ಕೆ ನೀರಿಲ್ಲ ಅಥವಾ ಕುಡಿಯೋ ನೀರಿನೂ ಮುಂದಿನ ದಿನ ಕಷ್ಟ ಆಗ್ಬೋದು. ಇಡೀ ರಾಜ್ಯದಲ್ಲಿ ಕೆಲವು ಕಡೆ ಬರ ಇದೆ, ಕೆಲವು ಕಡೆ ಅತಿವೃಷ್ಟಿಯಾಗಿದೆ. ಈ ರೀತಿಯ ಒಂದು ಸಂದರ್ಭದಲ್ಲಿ ಸರ್ಕಾರಗಳು, ಅಧಿಕಾರದಲ್ಲಿರೋರು ಅವರು ಏನು ಪರಿಹಾರ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಒಂದು ದೇವರ ಅನುಗ್ರಹ ಇರಬೇಕು, ಭಗವಂತನ ಅನುಗ್ರಹ ಇರಬೇಕು. ಈ ಒಂದು ಮಳೆ ಮತ್ತೆ ನಮಗೆ ಒಳ್ಳೆಯ ಮಳೆ ಆಗಲಿ, ರೈತರಿಗೆ ಒಳ್ಳೆಯದಾಗಲಿ, ಬೆಳೆಗಳನ್ನು ಬೆಳೀಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಭಾವನೆಯಿಂದ ಲೋಕ ಕಲ್ಯಾಣಾರ್ಥವಾಗಿ ಇವತ್ತು ನಾವೊಂದು ಪರ್ಜನ್ಯ ಹೋಮ ಅಂತ ನಮ್ಮ ಹಾಸನದ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ದಿನಾಂಕ 28ರಿಂದ 1ನೇ ತಾರೀಕಿನವರೆಗೆ 5 ದಿನದ ಒಂದು ಪರ್ಜನ್ಯ ಹೋಮ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. 28ಕ್ಕೆ ರಾಮನಾಥಪುರದಲ್ಲಿ ನಮ್ಮ ಕಾವೇರಿ ನದಿಯಲ್ಲಿ ಮೊದಲನೆಯ ದಿನ ಪರ್ಜನ್ಯ ಸಂಕಲ್ಪ ಮಾಡಿ ನಂತರ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. 29ನೇ ತಾರೀಕಿಂದ ಹಾಸನದ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ನಮಗೆ 4 ದಿನಗಳ ವಿವಿಧ ಹೋಮಗಳು, ರುದ್ರಾಭಿಷೇಕ ಮತ್ತು ಪರ್ಜನ್ಯ ಜಪ ನಡೆಯುತ್ತೆ. ಇಷ್ಟು 3 ಕಾರ್ಯಕ್ರಮಗಳು ನಡೆಯುತ್ತೆ. 1ನೇ ತಾರೀಕು ವಿಶೇಷವಾಗಿ ಅವತ್ತು ಪರ್ಜನ್ಯ ಹೋಮ ಇರುತ್ತೆ. ಅದಾದ ನಂತರ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಭಾದ ಉದ್ಘಾಟನಾ ಕಾರ್ಯಕ್ರಮವನ್ನು ಸಹ ಅವತ್ತು ಹಮ್ಮಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ಕಳೆದ 5 ದಿನಗಳ ಕಾರ್ಯಕ್ರಮಗಳಲ್ಲಿ 29ನೇ ತಾರೀಕು ತಮಗೆಲ್ಲ ಈ ಒಂದು ಕರಪತ್ರವನ್ನು ಕೊಟ್ಟಿದ್ದೀವಿ. ಅದರಲ್ಲಿ ವಿವಿಧ ಹೋಮಗಳ ಬಗ್ಗೆ ಇದೆ. ಗಣಪತಿ ಹೋಮ ಇದೆ, ರುದ್ರ ಹೋಮ ಇದೆ, ಸೌರ ಸೂಕ್ತ ಶ್ರೀ ಸೂಕ್ತ ಹೋಮ ಇದೆ, ಸೌರ ಹೋಮ ಇದೆ. ಈ ಥರ ಅನೇಕ ಹೋಮಗಳು ಮತ್ತು ರುದ್ರಾಭಿಷೇಕ ಇದು ನಡೆಯುತ್ತೆ. ಸೊ ಹಾಗಾಗಿ ಈ 5 ದಿನ ಕಾರ್ಯಕ್ರಮಗಳಲ್ಲೂ ಎಲ್ಲರಿಗೂ ಮುಕ್ತ ಅವಕಾಶ, ಯಾರು ಬೇಕಾದರೂ ಬರ್ಬೋದು. ಈ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಿರೋದ್ರಿಂದ ಯಾವುದೇ ಒಂದು ಸಮಾಜ ಅಂತಿಲ್ಲ, ಮಾಡ್ತಿರೋದು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ. ಆದರೆ ಎಲ್ಲರೂ ಬಂದು ಇದರಲ್ಲಿ ಪಾಲ್ಗೊಳ್ಬೇಕಾಗಿ ನಾವು ಈ ಮೂಲಕ ತಮ್ಮಲ್ಲಿ ಸಾರ್ವಜನಿಕರಿಗೆ ಕೇಳ್ಕೊತಾ ಇದ್ದೀವಿ. ಮಿಕ್ಕಿದ್ದೇನಾದ್ರು ಹೇಳಿ ಸರ್. ಹಾಸನ ಜಿಲ್ಲಾ
ಬ್ರಾಹ್ಮಣ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾಧ್ಯಕ್ಷನಾಗಿ ನೇಮಿಸಿದ್ದಾರೆ. ಇದು ನಮ್ಮದು ಮೊದಲನೇ ಕಾರ್ಯಕ್ರಮ. ನಮ್ಮ ಇದ್ರ ಉದ್ದೇಶ ಏನಂದರೆ ಅಖಿಲ ಭಾರತ ಬ್ರಾಹ್ಮಣ ಮಹಾಸಂಘದ್ದು ಆರ್ಥಿಕವಾಗಿ ಹಾಗೆ ಶೈಕ್ಷಣಿಕವಾಗಿ ಹಾಗೆ ಸಾಂಸ್ಕೃತಿಕವಾಗಿ ಏಳಿಗೆ ಮಾಡುವಂಥದ್ದು ನಮ್ಮ ಸಮುದಾಯದ ಇದರದ್ದು ಏಳಿಗೆಗೆ ಅಂತ ನಾವು ಮಾಡ್ಕೊಂಡಿದ್ದೀವಿ. ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಇವಾಗ ನಾವು ಮಾಡೋದಕ್ಕೆ ಹೊರಟಿದ್ದೀವಿ. ಅದರ ಜೊತೆಲಿ ಇವಾಗ ಮಾಡ್ತಾ ಇರೋ ಉದ್ದೇಶ ನಮ್ಮದು ಲೋಕ ಕಲ್ಯಾಣಾರ್ಥ. ಎಲ್ಲರೂ ಒಟ್ಟುಗೂಡಿ ಮಾಡೋಣ. ಈ ಇದರಲ್ಲಿ ನಮಗೆ ಮಳೆ ಬಂದರೂ ನಮ್ಮ ಎಲ್ಲರೂ ರೈತರುಗಳಿಂದ ಹಿಡಿದು ಎಲ್ಲರೂ ಒಳ್ಳೆಯದಾಗುತ್ತೆ. ರೈತರುಗಳಿಗೆ ಒಳ್ಳೆಯದಾಯಿತು ಅಂದರೆ ನಮ್ಮ ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಹೀಗಾಗಿ ನಾವು ಇದನ್ನು ಈ ಪರ್ಜನ್ಯ ಹೋಮ ಮಾಡೋಣ ಅನ್ನೋ ಒಂದನ್ನು ಉದ್ದೇಶನ ಇಟ್ಕೊಂಡು ಈಗ 28ನೇ ತಾರೀಕು ಅಲ್ಲಿ ಮಹಾಸಂಕಲ್ಪ ಕಾವೇರಿ ನದಿಲಿ ದಯವಿಟ್ಟು ಎಲ್ಲರೂ ಬರಬೇಕು. ಅದನ್ನು ನೀವು ನೋಡಬೇಕು. ಯಾಕೆಂದರೆ ಪರ್ಜನ್ಯ ಹೋಮ ಅಂದರೆ ಇಲ್ಲೆಲ್ಲ ಇವಾಗ ಮಾಡಿಲ್ಲ ಯಾರು. ಹೆಚ್ಚು ಕಡಿಮೆ ನಮ್ಮ ಸೊಂಟದವರೆಗೆ ನಿಂತ್ಕೊಂಡು ಅಲ್ಲಿ 3 ಗಂಟೆ ಕಾಲ ಜಪ ಮಾಡ್ತಾರೆ ಒಬ್ಬೊಬ್ಬರು. ಆ ಥರ 20 ರಿಂದ 25 ಜನ ಜಪ ಮಾಡ್ತಾ ಇದು ಮಾಡ್ತಾರೆ. ನಾವು ಏನಾಗಬೇಕು